ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಲಕ್ಷ್ಮಣ್ ಕುಮಾರ್ ಸರ್, ತಾವು ಯಾವ ಗ್ರಾಮ ಪಂಚಾಯತ್ನಿಂದ ಸೆಲೆಕ್ಟ್ ಆಗಿದ್ದೀರಾ ಸರ್? ದೊಡ್ಡೂರು ಕರ್ಪನಹಳ್ಳಿ ಗ್ರಾಮ ಪಂಚಾಯತ್ ಪ್ಲಾಂಟೇಶನ್ ನಂಬರ್ 2ನಲ್ಲಿ ಚುನಾಯಿತರಾಗಿದ್ದೇನೆ. ಓಕೆ ಸರ್, ನಿಮಗೆ ಟೋಟಲ್ ವೋಟ್ ಎಷ್ಟು ಬಂತು ಸರ್? ಟೋಟಲ್ ಪೋಲಿಂಗ್ನಲ್ಲಿ 545 ಬಂದಿದೆ. ಲೀಡ್ ಓಟು ಸರ್? ಲೀಡಿಂಗ್ ಓಟು ನಮಗಿಂತ ಇನ್ನೊಬ್ಬರು ನನಗಿಂತ 30 ಓಟ್ ಜಾಸ್ತಿ 30 ಓಟ್ ಜಾಸ್ತಿ ತಗೊಂಡಿದ್ದೀರಾ. ಓಕೆ ಸರ್, ಮತ್ತು ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯ ಬರೋಕ್ಕೆ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಬ್ಯಾಂಕ್ ನ್ಯಾಷನಲೈಸ್ ಮಾಡೋ ಸಂದರ್ಭದಲ್ಲಿ ಆ ಒಂದು ನಮಗೆ ಭಾಳ ಖುಷಿಯಾಗಿತ್ತು. ವಿದ್ಯಾರ್ಥಿ ಪೀರಿಯಡಲ್ಲಿ ಆ ಒಂದು ಆಂದೋಲನದಲ್ಲಿ ನಮಗೆ ಆ ಒಂದು ಇದಕ್ಕೆ ನಮಗೆ ಖುಷಿಯಾಗಿತ್ತು. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗಲೂ ಕಾಂಗ್ರೆಸ್ ಫಾಲೋವರ್ಸ್ ಸರ್ ನೀವು? ಇವಾಗಲೂ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಬೋದು. ಕಾಂಗ್ರೆಸ್ ಫಾಲೋವರ್ ಅಲ್ವಾ? ಓಕೆ ಸರ್, ನೀವು ಅಂದರೆ ರಾಜಕೀಯದ ಅನುಭವ ಎಷ್ಟು ವರ್ಷ ಇದೆ ಸರ್? ಎಷ್ಟು ವರ್ಷದಿಂದ ರಾಜಕೀಯದ ಅನುಭವ ಇದೆ ನಿಮಗೆ? ನಾವು ವಿದ್ಯಾರ್ಥಿ ಸಮಯದಿಂದಲೇ ನಾನು ರಾಜಕೀಯದಲ್ಲಿದ್ದೇನೆ. 40-50 ವರ್ಷದಿಂದ ನಮಗೆ 40-50 ವರ್ಷದಿಂದ ರಾಜಕೀಯದ ಅನುಭವ ಇದೆ. ಅಂದರೆ 40 ವರ್ಷ ಇದಕ್ಕೆ ಈಗ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಪಾರ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಓಡಾಡ್ಕೊಂಡು ಇದ್ರಿ ಅಲ್ವಾ? ಓಕೆ, ಇವಾಗ ನೀವೇ ಒಬ್ಬರು ರಾಜಕಾರಣಿಗಳಾಗಿದ್ದೀರಾ. ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ಡಿಫ್ರೆನ್ಸ್ ಏನಿದೆ ಅದಕ್ಕೂ ಇದಕ್ಕೂ? ರಾಜಕೀಯದಲ್ಲಿ ಡಿಫರೆನ್ಸ್ ಅಂತೇನಿಲ್ಲ. ಯಾವುದೋ ರಾಜಕೀಯ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳೋಕ್ಕಂತ ಪರಿಸ್ಥಿತಿ ಇಲ್ಲ. ಜನಸಾಮಾನ್ಯರಿಗೆ ಒಳ್ಳೆಯದಾಗುವಂಥ ಕೆಲಸಗಳು ಮಾಡುವಂಥ ಪಾರ್ಟಿಗಳು ಬೆಳಿಬೇಕು. ಇನ್ನು ಸರ್ಕಾರದಿಂದಂಥ ಬಿಡುಗಡೆ ಆದ ಹಣ ಜನಸಾಮಾನ್ಯರ ಹತ್ತಿರ ಹೋಗಿ ಸೇರಬೇಕು. ಅದು ನಮ್ಮ ಆಸೆ ಇರ್ತದೆ. ಅದು 100 ರೂಪಾಯಿ ಸ್ಯಾಂಕ್ಷನ್ ಆಗಿದ್ರೆ 20 ರೂಪಾಯಿ ಮಾತ್ರ ಜನ ಸೇರಿದು 80 ರೂಪಾಯಿ ಸೋರಿ ಹೋಗುತ್ತೆ ಅಂತ ಆಗಬಾರ್ದು ಅಂತ ಬಿಟ್ಟು ನಮ್ಮ ಅನಿಸಿಕೆ. ಅಂದರೆ ಸರ್ಕಾರದಿಂದ ಏನೇ ಅನುದಾನಗಳು ಬಂದರೂ ಅದು ಪೂರ್ತಿ ಸಾರ್ವಜನಿಕರಿಗೆ ಸೇರಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮದಾಗಿದೆ. ಓಕೆ ಸರ್, ಈಗ 3.5 ವರ್ಷ ಆಯಿತು ನೀವು ಎಲೆಕ್ಷನ್ ಗೆದ್ದು. ಸೊ ಟೋಟಲ್ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್ ನಿಮ್ಮ ಕ್ಷೇತ್ರಕ್ಕೆ? ನಾವು ಪಂಚಾಯತಿಂದ ಬರುವಂಥ ಯಾವುದೇ ಕೆಲಸಗಳನ್ನು ಸಮರ್ಪಕವಾಗಿ ನಾವು ನಮ್ಮ ಏರಿಯಾದಲ್ಲಿ ನಮ್ಮ ಪಂಚಾಯತ್ ಮೆಂಬರ್ಸ್ ನಾವು ಸೇರಿಕೊಳ್ತೇವೆ. ಡ್ರೈನೇಜ್ಗಳಾಗಲಿ, ಇಲ್ಲ ಸ್ಟ್ರೀಟ್ ಲೈಟ್ ಆಗಲಿ, ನೀರಿನ ಸೌಲಭ್ಯಗಳು ಆಗಲಿ, ಅದೆಲ್ಲ ಆಗುತ್ತೆ. ಒಂದು ವೇಳೆ ನಮ್ಮ ಇದರಿಂದ ನೀರಿನ ಬೋರ್ವೆಲ್ ಕಮ್ಮಿ ಆದ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರಿಂದ ನಾವು ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ನಮ್ಮ ಏರಿಯಾದಲ್ಲಿ ತೊಂದರೆ ಇದೆ, ನಮಗೆ ಬೋರ್ ಹಾಕ್ಕೊಡ್ಬೇಕಂತ ಬಿಟ್ಟು ಕೇಳಲಿಕ್ಕೆ ನಮ್ಮ ಮುಂಚಿನ ಶಾಸಕರನ್ನು ಹಾಕ್ಕೊಟ್ಟಿದ್ದಾರೆ. ಈಗಿನ ಶಾಸಕರು ಕೂಡ ನಮಗೆ ಹಾಕ್ಕೊಟ್ಟಿದ್ದಾರೆ, ಅವರೆಲ್ಲ ಹಾಕ್ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಆಗಿಲ್ಲ, ನಿಮ್ಮ ಶಾಸಕರಿಂದ ನಿಮಗೆ ತುಂಬ ಸಹಾಯ ಆಗಿದೆ, ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಅವರಿಗೆ ಅನುದಾನಗಳು ಜಾಸ್ತಿ ಬರೋದ್ರಿಂದ ಅವರ ಅನುದಾನದಲ್ಲಿ ನಮ್ಮ ಏರಿಯಾದಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ. ಓಕೆ ಸರ್, ಇನ್ನು 1.5 ವರ್ಷ ಇದೆ. ಅಲ್ಲಿ ಆ ವರ್ಷದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? 1.5 ವರ್ಷದಿಂದ ಇವಾಗ ನಮಗೆ ಇದು ಉದ್ಯೋಗ ಖಾತೆ ಯೋಜನೆಯಲ್ಲಿ ನಮಗೆ ಏನೇನೋ ಸೌಕರ್ಯ ಬರ್ತದೆ. ಆದರೆ ನಾವು ಎಷ್ಟಾಯಿತು ಅಷ್ಟು ಕೆಲಸ ಮಾಡಬೇಕಂತ ಒಂದು ಯೋಜನೆಯಿಂದ ಹಾಕ್ಕೊಂಡಿದ್ದೇವೆ. ಅಲ್ಲದೆ ಇವಾಗ ಈ ಭಾರತ್ ನಿರ್ಮಲ್ ಯೋಜನೆ ಅಂತ ಬಂದಿದೆ. ಅದರಲ್ಲಿ ಪ್ರತಿಯೊಂದು ಮನೆಗೆ ಶೌಚಾಲಯ ಇರಬೇಕು. ಆ ಶೌಚಾಲಯವನ್ನು ಪ್ರತಿಯೊಬ್ಬರು ಇರಬೇಕು. ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ಎಲ್ಲ ಶೌಚಾಲಯ ಯಾರಿಲ್ಲ ಅವರು ಶೌಚಾಲಯ ಕಟ್ಟಿಸ್ಕೊಡ್ಲಿಕ್ಕೆ ಭಾಳ ಅವಕಾಶವನ್ನು ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಚುನಾಯಿತರಾದ ಪ್ರತಿನಿಧಿಗಳು ಎಲ್ಲಿ ಶೌಚಾಲಯ ಹುಡುಕಿಕೊಂಡು ಹೋಗಿ ಅಲ್ಲಿ ಮಾಡಿಸ್ಬೇಕಂತ ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿಗೆ 520 ಶೌಚಾಲಯ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟನ್ನು ನಾವು ರೀಚ್ ಮಾಡಬೇಕಂತ ಬಿಟ್ಟು ನಾವು ಅದಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ ಸರ್, ಈಗ ನೀವು ಮೊದಲೆಲ್ಲ ಅಂದರೆ ಓಡಾಡ್ಕೊಂಡಿದ್ರಿ ಪಾರ್ಟಿಗಳಿಗೆ. ಇವಾಗ ನಿಮಗೆ ರಾಜಕೀಯಕ್ಕೆ ನಿಲ್ಲಿಸಿ ಗೆಲ್ಲಿಸಿ ರಾಜಕೀಯ ವ್ಯಕ್ತಿಯಾಗಿ ಮಾಡಿದ್ದು ನಿಮ್ಮ ಮತದಾರರು. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಅವ್ರದ್ದು ಕಷ್ಟ ಸುಖದಲ್ಲಿ ಅವರಿಗೆ ನಮ್ಮಿಂದ ಆಗುವಂಥ ಸಹಾಯ ಅಲ್ಲದೆ ಈ ಸರ್ಕಾರದಿಂದ ಬರುವಂತಹ ಯಾವುದೇ ಅನುದಾನದಲ್ಲಿ ಜನಸಾಮಾನ್ಯ ಸಿಗುವಂಥ ಒಂದು 100% ತಲುಪುವಂಥ ಕೆಲಸವನ್ನು ನಾವು ಮಾಡಿಕೊಡ್ತಿರ್ತೇವೆ. ಓಕೆ ಸರ್, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.